ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಸೀತಾದೇವಿಯ ಶಪಥ. ಶ್ರೀರಾಮನ ಮನದಿಂಗಿತವನ್ನು ಅರಿತು ಸೀತೆಯು ಪ್ರತಿಜ್ಞೆ ಮಾಡಲು ತನ್ನ ಕಾಲನ್ನು ಮುಂದಿಟ್ಟಳು. ನಭೋಮಂಡಲದಿಂದ ನಿರ್ಜರರು ಭೂಮಿಗಿಳಿದು ಸಭೆಗೆ ಆಗಮಿಸಿದರು. ಮಹಾಸಭೆಯಲ್ಲಿ ಮಹರ್ಷಿಗಳು, ಮಹಿಮಾನ್ವಿತರು, ಮಹನೀಯರೆಲ್ಲರೂ ಒಂದಾಗಿ ಮೈಯನ್ನೆಲ್ಲ ಕಿವಿಯನ್ನಾಗಿ ಮಾಡಿಕೊಳ್ಳಲು ಉದ್ಯುಕ್ತರಾದರು. ಮಾರುತನು ಮಾತೆ ಸೀತೆಗೆ ತಂಪನ್ನುಂಟು ಮಾಡಲು ತಂಗಾಳಿಯನ್ನು ಬೀಸಿದನು. ಸತ್ಯವಂತರಿಗೆ ಎಂತಹ ಕಷ್ಟಕಾಲ ಸಮೀಪಿಸಿತು. ತನ್ನ ವಂಶವನ್ನು ಬೆಳಗಿದ ವೈದೇಹಿಯ ಸಂಕಷ್ಟವನ್ನು ಕಾಣಲಾರದೆ ಸೂರ್ಯದೇವನು ಮುಗಿಲುಗಳ ನಡುವೆ ಅಡಗಿದನು. ಇಹದ ಲಾಲಸೆಯನ್ನು ತ್ಯಜಿಸಿ ಮೋಕ್ಷಗಾಮಿಗಳಾದ ಆಶ್ರಮವಾಸಿಗಳ ನಿವಾಸದಲ್ಲಿ ಮುನಿಬಾಲೆಯರು ಉಡತಕ್ಕ ಕಾಷಾಯ ವಸ್ತ್ರವನ್ನು ಜನಕಜೆಯು ಉಟ್ಟಿದ್ದಳು. ಭಾರವಾದ ಮನಸ್ಸಿನಿಂದಿದ್ದ ಆಕೆಯು ಮುಖವನ್ನು ಎತ್ತಲು ಬಹು ಪ್ರಯಾಸಪಟ್ಟಳು. 2 ಕಣ್ಣುಗಳಿಂದಲೂ ಒಂದೇ ಸಮನೆ ನೀರು ಸುರಿಯಿತು. ಚಿತ್ತದಲ್ಲಿ ದೇವಾದಿದೇವತೆಗಳನ್ನು ಸ್ಮರಿಸಿಕೊಂಡಳು. ವಾಲ್ಮೀಕಿ ಋಷಿಗಳಿಗೆ ಅಭಿವಂದನೆಯನ್ನು ಸಲ್ಲಿಸಿ ಶಿರಭಾಗಿ ಮನದಲ್ಲಿ ಹುದುಗಿರುವ ಭಾವನೆಯನ್ನು ಸ್ಪಷ್ಟವಾಗಿ ಭಾವಪೂರ್ಣವಾಗಿ ಹೊರಗೆಡಹಿದಳು. ಇನವಂಶ ಲಲಾಮ, ನೀವು ಮಾಡಿದ ಆದೇಶದಂತೆ ವಾಲ್ಮೀಕಿ ಋಷಿಗಳ ಇಚ್ಛೆಯಂತೆ ಸರ್ವ ಮಾನ್ಯರು ಸನ್ನಿಹಿತವಾಗಿರುವ ಈ ಸಭಾ ಮಧ್ಯದಲ್ಲಿ ನಿಂತು ಸಕಲರಿಗೂ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಪಾತಿವ್ರತ್ಯವನ್ನು ಅರಿಯದವರು ನೀವಲ್ಲ ಎಂಬುದಾಗಿ ಈಗಾಗಲೇ ಸಾರಿದ್ದೀರಿ. ಅದರ ಜೊತೆಗೆ ರಾಜಾರಾಮನಾಗಿ ಕೈಗೊಳ್ಳಬೇಕಾದ ಕೆಲವು ಕಠಿಣ ನಿರ್ಧಾರಗಳನ್ನು ತಿಳಿಸಿದ್ದೀರಿ. ಮಹಾಪ್ರಭು, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಅಂತರಾಳದಿಂದ ನೀವು ನನ್ನನ್ನು ಪ್ರೀತಿಸುವುದು ನನಗೆ ವೇದ್ಯವಿದೆ. ಹೀಗಿರುವುದರಿಂದಲೇ ನನ್ನನ್ನು ಕದ್ದೊಯ್ದ ದಶಕಂಠ ರಾವಣನನ್ನು ಶಿಕ್ಷಿಸಲು ಸುಗ್ರೀವ ಆಂಜನೇಯರ ಸಖ್ಯವನ್ನು ಗಳಿಸಿ ಕಡಲಿಗೆ ಸೇತುವೆಯನ್ನು ಕಟ್ಟಿ ಆ ಧೂರ್ತನನ್ನು ವಧಿಸಿದ್ದೀರಿ. ಇದು ನೀವು ತೋರಿರುವ ಪ್ರಾಮಾಣಿಕ ವಾತ್ಸಲ್ಯಕ್ಕೆ ಸಾಕ್ಷಿಯಲ್ಲವೇ? ಸೂರ್ಯವಂಶದ ಗದ್ದುಗೆಯನ್ನೇರಿದ ನೀವು ಹೆಂಡತಿಯ ವಿಷಯದಲ್ಲಿ ನ್ಯಾಯನಿಷ್ಠುರತೆಯನ್ನು ಪ್ರದರ್ಶಿಸಲಿಲ್ಲ ಎಂದು ಬರಬಹುದಾದ ಆಪಾದನೆಯನ್ನು ಗಮನಿಸಿ ಲಕ್ಷ್ಮಣನೊಡನೆ ಕಾಡಿಗೆ ಕಳುಹಿಸಿರುವಿರಿ. ಆ ದುಃಖಕರ ಸನ್ನಿವೇಶವನ್ನು ನಿಮಗೆ ನೋಡಲು ಕಷ್ಟವಾದ್ದರಿಂದಲೇ ವನಕ್ಕೆ ತೆರಳುವಾಗ ನೀವು ನನಗೆ ಮುಖ ತೋರಿಸಲಿಲ್ಲ. ರಾಜಾಜ್ಞೆಯ ಪ್ರಕಾರ ನಿಮ್ಮ ಮುಂದೆ ನಾನು ಪ್ರತಿಜ್ಞೆ ಮಾಡಿದರೂ ನಾಳೆಯ ಸಮಾಜ ಇನ್ನೇನು ನಮ್ಮ ವಿಚಾರವಾಗಿ ಹೇಳಬಹುದೋ ಏನೋ. ಹಾಗಿರುವಾಗ ನಾನಿದ್ದುಷ್ಟು ದಿವಸ ಈ ಅಪವಾದ ತಪ್ಪಿದ್ದಲ್ಲ. ಮಾನವನು ಮದುವೆಯಾಗುವುದು ಕೇವಲ ರತಿ ಸುಖಕ್ಕಷ್ಟೇ ಅಲ್ಲ, ಯೋಗ್ಯ ಮಕ್ಕಳನ್ನು ಸಮಾಜಕ್ಕೆ ನೀಡಿ ವಂಶಾಭಿವೃದ್ಧಿ ಮಾಡುವುದೇ ಮುಖ್ಯ ಕಾರಣವಾಗಿರುತ್ತದೆ. ಆ ದೃಷ್ಟಿಯಿಂದ ನೋಡಿದರೆ ನಾನು ಋಣಮುಕ್ತಳಾಗಿದ್ದೇನೆ. ಚೆಲುವಿನ 2 ಮುದ್ದು ಮಕ್ಕಳು ನಮ್ಮ ದಾಂಪತ್ಯ ಜೀವನದಿಂದಾಗಿ ಮೂಡಿ ಬಂದಿದ್ದಾರೆ. ಅವರ ಮುಖ ನೋಡಿದೊಡನೆ ಕರುಳು ಕತ್ತರಿಸಿದಂತಾಗುತ್ತದೆ. ಗರ್ಭವಾಸದಲ್ಲಿರುವಾಗ ಆ ಶಿಶುಗಳು ಕೆಲ ತಿಂಗಳು ಅರಮನೆಯಲ್ಲಿ ಕಳೆದವು. ಅನಂತರ ನನ್ನ ಮೇಲಿನ ಆಪಾದನೆಯಿಂದಾಗಿ ಅವುಗಳಿಗೂ ಸಹ ವನದರ್ಶನವಾಯಿತು. ಪುಣ್ಯಜೀವಿಗಳಾದ ಆ ಶಿಶುಗಳು ವೇದಜ್ಞರೂ ಮಹಿಮಾನ್ವಿತರೂ ಆದ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಜನ್ಮ ಪಡೆದರು. ಇದಕ್ಕಿಂತ ಹೆಚ್ಚಿನ ಪುಣ್ಯವೇನಿದೆ? ನನ್ನ ಅಪ್ಪ ಜನಕರಾಜನನ್ನು ಆ ಮಹರ್ಷಿಗಳಲ್ಲಿಯೇ ಕಂಡೆನು. ಹೊಟ್ಟೆಯಲ್ಲಿಯೇ ಹುಟ್ಟಿದ ಮಗಳೆಂದು ಅವರು ನನ್ನನ್ನು ಪಾಲಿಸಿದರು. ನನ್ನ ಮಾತೆ ಮತ್ತು ಅತ್ತೆಯಂದಿರು ನೀಡತಕ್ಕ ಬಾಣಂತಿ ಶುಶ್ರೂಷೆಯನ್ನು ಮುನಿಕನ್ಯೆಯರು ಒದಗಿಸಿದರು. ಧವಳ ಪಕ್ಷದ ಚಂದ್ರಮನಂತೆ ಶೋಭಿಸುವ ನಮ್ಮ ಅವಳಿ ಮಕ್ಕಳು ಲವಕುಶರು ಶಸ್ತ್ರ ಮತ್ತು ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ವಾಲ್ಮೀಕಿ ಋಷಿಗಳು ಬೆಳೆಸಿದ್ದರಿಂದ ಸಂಸ್ಕಾರ ಭರಿತರಾಗಿದ್ದಾರೆ, ಸುಸಂಸ್ಕೃತರಾಗಿದ್ದಾರೆ. ಆ ಕುಮಾರದ್ವಯರನ್ನು ಸಭಾ ಮಧ್ಯದಲ್ಲಿಯೇ ನಿಮಗೆ ಒಪ್ಪಿಸುತ್ತಿದ್ದೇನೆ. ಸ್ವಾಮಿ, ಅರೆಕ್ಷಣ ಯೋಚಿಸಿರಿ. ನೀವೇ ಈಗ ಸಭೆಯಲ್ಲಿ ಪ್ರಕಟಿಸಿದಂತೆ ದಶಕಂಠನ ವಧೆಯ ತರುವಾಯ ಏಕಪಕ್ಷೀಯವಾಗಿ ನನ್ನನ್ನು ನೀವು ಸ್ವೀಕರಿಸಲಿಲ್ಲ. ಧಗಧಗಿಸುವ ಬೆಂಕಿಯ ಕುಂಡವನ್ನು ರಚಿಸಿ ಅದಕ್ಕೆ ಹಾರುವಂತೆ ಅಪ್ಪಣೆ ನೀಡಿದ್ದೀರಿ.
ತ್ರಿಕರಣಪೂರ್ವಕವಾಗಿ ನಿಮ್ಮನ್ನು ಪ್ರತಿ ಕ್ಷಣವೂ ಭಕ್ತಿಯಿಂದ ನಮಿಸುತ್ತಿದ್ದ ನನಗೆ ಯಾವ ಭಯ? ನನ್ನ ಪಾತಿವ್ರತ್ಯದಲ್ಲಿ ಕಿಂಚಿತ್ ಕಳಂಕವಿದ್ದರೆ ಯಜ್ಞೇಶ್ವರನು ನನ್ನನ್ನು ದಹಿಸಲಿ ಎಂದು ಪ್ರತಿಜ್ಞೆಗೈದು ಉರಿಯುವ ಅಗ್ನಿಕುಂಡಕ್ಕೆ ಹಾರಿದೆನು. ಆಗ ಅಲ್ಲಿ ಸೇರಿದ ಸಭೆ ಭಾವಪರವಶರಾಗಿ ಕಣ್ಣೀರು ಸುರಿಸಿದರಂತೆ. ಕ್ಷಣ ಮಾತ್ರದಲ್ಲಿ ಭಸ್ಮೀಭೂತ ಮಾಡಬಲ್ಲ ಅಗ್ನಿದೇವನು ನಾನು ಮುಡಿದಿರುವ ಹೂವನ್ನು ಬಾಡಲು ಅವಕಾಶ ಕೊಡದೆ ನಿಮಗೆ ನನ್ನನ್ನು ಒಪ್ಪಿಸಿದನಲ್ಲವೇ? ಮಹಾಪತಿವ್ರತೆಯಾದ ಈಕೆಯ ಕೇಶವನ್ನು ಸೋಕಲಾರೆ ಎಂಬುದಾಗಿ ನಿಮ್ಮಲ್ಲಿ ನಿವೇದಿಸಿಕೊಂಡನಲ್ಲವೇ? ದಿವಂಗತರಾದ ನಿಮ್ಮ ವಂಶದ ಹಿರಿಯರು ಅಲ್ಲಿಗಾಗಮಿಸಿ ನನ್ನ ನಿರ್ದೋಷತ್ವವನ್ನು ಸಾರಲಿಲ್ಲವೇ? ಆ ಘಟನೆಯಿಂದ ಪೂರ್ಣ ತೃಪ್ತರಾದ ನೀವು ನನ್ನನ್ನು ಮೈದಡವಿ ಸಂತೈಸಿರುವಿರಿ. ತರುವಾಯ ಒಬ್ಬರನ್ನೊಬ್ಬರು ಅರಿತು ನಾವು ನಡೆಸಿದ ದಾಂಪತ್ಯ ಜೀವನ ಎಂತಹ ಸುಖಮಯವಾಗಿತ್ತು. ಇನ್ನೊಮ್ಮೆ ನನ್ನಿಂದಾಗಿ ನಿಮ್ಮ ಮೇಲೆ ಆಪಾದನೆ, ಆ ಆಪಾದನೆಯ ಹೊರೆಯನ್ನು ಹೊತ್ತ ಈ ಆಪಾದಿತಳು ಎಷ್ಟೊಂದನ್ನು ಸಹಿಸಿಕೊಳ್ಳಬಹುದು? ಇಂದು ನಾನು ಶುದ್ಧಾತ್ಮಳು ಎಂದು ಪ್ರತಿಜ್ಞೆ ಮಾಡಿದರೂ ಭವಿಷ್ಯದಲ್ಲಿ ಯಾರೋ ಅಪಸ್ವರ ಎತ್ತಲಾರರು ಎಂಬುದಕ್ಕೆ ಏನು ಆಧಾರ? ತಲೆ ಇರುವವರೆಗೆ ತಲೆನೋವು ಇದ್ದೇ ಇರುತ್ತದೆ ಎಂಬಂತೆ ನಾನು ಇರುವವರೆಗೆ ಅಪವಾದ ತಪ್ಪಿದ್ದಲ್ಲ. ಆದರೆ ನಾನು ಇನ್ನು ಮುಂದೆ ಆ ನೋವನ್ನು ತಡೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಶಕ್ತಿಯಲ್ಲಿ ಅಪ್ರತಿದ್ವಂದ್ವರಾಗಿ, ಧರ್ಮನಿಷ್ಠೆಯಲ್ಲಿ ಸಾಕ್ಷಾತ್ ಧರ್ಮದೇವನಾಗಿ, ಪ್ರಜಾಪಾಲನೆಯಲ್ಲಿ ಆದರ್ಶ ಭೂಪತಿಗಳಾಗಿರುವ ನಿಮಗೂ ಇನ್ನು ಮುಂದೆ ನನ್ನಿಂದ ಬೇಸರ ಬೇಡ. ಹೇ ಪ್ರಾಣೇಶ, ನಾನು ಅದೆಷ್ಟೋ ಕಷ್ಟಗಳನ್ನು ಸೈರಿಸಿಕೊಳ್ಳಲು ತಯಾರಿರುವೆನಾದರೂ ನಿಮಗೆ ಒಂದಿಷ್ಟು ಸಂಕಷ್ಟವಾಗಬಾರದು. ಇದೇ ನನ್ನ ಮಹದಾಸೆ. ಧರ್ಮ ಅರ್ಥ ಕಾಮಗಳಲ್ಲಿ ಈ ಕ್ಷಣದವರೆಗೆ ನಿಮ್ಮ ಸಹಚರಿಯಾದೆ, ನಿಮ್ಮನ್ನೇ ಅನುಸರಿಸಿದೆ. ಅದೇಕೋ ಇನ್ನು ಸಾಕು ಎಂಬ ಭಾವನೆ ಮನದಲ್ಲಿ ಬೆಳೆಯುತ್ತಿದೆ. ಈ ಅಡ್ಡಗೋಡೆಯನ್ನು ಮುರಿಯುವಷ್ಟು ಸಶಕ್ತಳಲ್ಲ. ಜನಕೆಯರ ಋಣವನ್ನು ತೀರಿಸಿದ್ದೇನೆ. ವಿವಾಹವಾಗಿ ಸೇರಿದ ಮನೆಯ ಋಣದಿಂದ ಮುಕ್ತಳಾಗಿದ್ದೇನೆ. ಇನ್ನು ಜೀವಿಸಿ ಮಾಡಲಿಕ್ಕೆ ಇರುವುದಾದರೂ ಏನು? ಋಷಿಗಳ ಆದೇಶದಂತೆ ಅಶ್ವಮೇಧ ಯಾಗ ದೀಕ್ಷೆಗಾಗಿ ನನ್ನ ಬದಲಾಗಿ ಸ್ವರ್ಣ ಸೀತೆಯ ವಿಗ್ರಹವನ್ನು ನೀವು ವಾಮಭಾಗದಲ್ಲಿ ಇರಿಸಿಕೊಂಡಿದ್ದೀರಿ. ಎಂತಹ ಏಕಪತ್ನಿವ್ರತ ಜಗದಲ್ಲಿ ಒಬ್ಬ ಶ್ರೀರಾಮನಲ್ಲದೆ ಇನ್ನೊಬ್ಬರನ್ನು ಕಾಣಲು ಶಕ್ಯವೇ? ಈಗ ಪರಿಸ್ಥಿತಿಯ ಕೂಸಾಗಿ ನಾನು ಸಂಕಷ್ಟವನ್ನು ಅನುಭವಿಸುವ ಕಾಲ ಸನ್ನಿಹಿತವಾಗಿದೆ. ಇದರಿಂದ ಯಾರೂ ನನ್ನನ್ನು ತಪ್ಪಿಸಲಾಗುವುದಿಲ್ಲ. ನನ್ನ ಅಗಲುವಿಕೆಯಿಂದ ನಿಮ್ಮ ಮನಸ್ಸು ಶೋಕದ ಮಡುವಿನಲ್ಲಿ ಮುಳುಗುವುದಿದ್ದರೂ ಅದು ಅನಿವಾರ್ಯವಾಗಿದೆ. ಮಹಾಪ್ರಭು, ದೇವತೆಗಳಿಗೆ ಸಮಾನರಾದ ಕುಮಾರದ್ವಯರನ್ನು ನಿಮಗೆ ಒಪ್ಪಿಸಿದ್ದೇನೆ. ಪರಮ ಪುನೀತರಾದ ವಾಲ್ಮೀಕಿ ಋಷಿಗಳಿಂದ ಮತ್ತು ಜೀವನದ ಸರ್ವಸ್ವವೆಂದು ನನ್ನನ್ನು ಪ್ರೀತಿಸಿದ ನಿಮ್ಮಿಂದ ವಿದಾಯವನ್ನು ಕೇಳುವ ಸಮಯ ಒದಗಿದೆ. ಯಾವುದೋ ಕಾಣದ ಲೋಕಕ್ಕೆ ಪಯಣಿಸಿ ಅಲ್ಲಿಯೇ ವಿರಮಿಸಲು ಚಿತ್ತ ಹಾತೊರೆಯುತ್ತಿದೆ. ಸಾಕೇತದ ದೊರೆಗಳೇ, ಗೀರ್ವಾಣರು ಸಮಾನರಾದ ಸಭಿಕರೇ, ಇನ್ನೊಮ್ಮೆ ನಾನು ಸತ್ಯವನ್ನು ದೃಢಪಡಿಸಬೇಕಾದ ಅನಿರೀಕ್ಷಿತ ಸಂದರ್ಭವಿದು. ದಶರಥರಾಯನ ಜ್ಯೇಷ್ಠ ಪುತ್ರ ಅಯೋಧ್ಯಾಪತಿ ಶ್ರೀರಾಮನೊಬ್ಬನಲ್ಲದೆ ತ್ರಿಕರಣಪೂರ್ವಕವಾಗಿ ಚಿಂತಿಸುವೆನೇ ಹೊರತು ಇನ್ನೊಬ್ಬನನ್ನಲ್ಲ. ಇದು ಪೂರ್ಣವಾದ ಸತ್ಯವಾಗಿರುವುದಾದರೆ ಮಾಧವನ ಸತಿ ಮಾಧವಿಯು ನನ್ನನ್ನು ಸ್ವೀಕರಿಸಲಿ. ಅದಕ್ಕಾಗಿ ನೆಲದಲ್ಲಿ ರಂಧ್ರ ಒಡೆದು ಬರಲಿ. ಇನವಂಶ ಲಲಾಮನಾದ ಅಯೋಧ್ಯಾಪತಿ ಶ್ರೀರಾಮಚಂದ್ರನಲ್ಲದೆ ಇನ್ನೊಬ್ಬ ಪುರುಷನನ್ನು ನಾನು ಅರಿತಿಲ್ಲ. ನನ್ನೀ ವಚನಗಳು ಸತ್ಯವಾದರೆ ಹೊತ್ತ ಈ ಭೂಮಾತೆ ರಂಧ್ರವನ್ನು ತೋರಲಿ. ಅಮ್ಮ, ನಾನು ಬಸವಳಿದಿದ್ದೇನೆ. ಇನ್ನು ವಿಳಂಬಿಸಬೇಡ. ಶೀಘ್ರವೇ ದಯ ತೋರು. ನಿನ್ನ ಸೆರಗಿನಲ್ಲಿ ಆಶ್ರಯ ಕೊಡು ತಾಯಿ. ಸತ್ಯಮಾತೆಯಾದ ಸೀತಾಮಾತೆ ಈ ಅಸದೃಶವಾದ ಪ್ರತಿಜ್ಞೆಯನ್ನು ಮಾಡಿದಾಕ್ಷಣ ಹಿಂದೆಂದೂ ನಡೆಯದ, ಮುಂದೆ ನಡೆಯಲಾರದ ಅದ್ಭುತವೊಂದು ಅಲ್ಲಿ ಸಂಭವಿಸಿತು. ಏನಾಶ್ಚರ್ಯ! ಆಕಾಶದಲ್ಲಿ ಸಿಡಿಲು ಸಿಡಿಯಿತು. ಧಾರಾಕಾರವಾಗಿ ಪುಷ್ಪವೃಷ್ಟಿಯಾಯಿತು. ಮಿಂಚು ಕಾಣಿಸಿಕೊಂಡಿತು. ಸಭಾ ಸದಸ್ಯರು ಆಶ್ಚರ್ಯಭರಿತರಾದರು. ಮುಂದೇನಾಗುವುದೋ ಎಂದು ಭಯಭರಿತರಾದರು. ಅನೇಕರು
ಅಳುವುದಕ್ಕೆ ಪ್ರಾರಂಭಿಸಿದರು. ಅಷ್ಟು ಹೊತ್ತಿಗೆ ಸರಿಯಾಗಿ ಜನಕಜೆಯು ನಿಂತು ಪ್ರತಿಜ್ಞೆ ಮಾಡಿದ ನೆಲವು ಒಡೆಯಿತು. ಆ ಮಹಾಪತಿವ್ರತೆಯು ಪ್ರಾರ್ಥನೆಯನ್ನು ಆಲಿಸಿ ದಯಾಮಯಳಾದ ಭೂಮಾತೆಯು ಮಗಳನ್ನು ತನ್ನ ತೆಕ್ಕೆಯಲ್ಲೂ ಸೇರಿಸುವುದಕ್ಕೋಸ್ಕರ ದಿವ್ಯ ಸಿಂಹಾಸನವನ್ನು ಕಳುಹಿಸಿಕೊಟ್ಟಳು. ಭೂತಳವನ್ನು ಭೇದಿಸಿ ಎದ್ದು ಬಂದ ದಿವ್ಯ ಸಿಂಹಾಸನವನ್ನು ತಕ್ಷಕಾದಿ ನಾಗರು ತಮ್ಮ ಹೆಡೆಯ ಮೇಲೆ ಧರಿಸಿದ್ದರು. ಆ ಭವ್ಯ ಆಸನದಲ್ಲಿ ಭೂದೇವಿಯು ವಿಜೃಂಭಿಸಿ ಆಸೀನಳಾಗಿದ್ದಳು. ಶೋಭಾಯಮಾನಳಾದ ಧರಣೀದೇವಿಯು ತನ್ನ ಪುತ್ರಿ ಸೀತೆಯನ್ನು ಎರಡೂ ಕೈಗಳಿಂದಲೂ ಬಾಚಿ ಹಿಡಿದು ತೊಡೆಯ ಮೇಲೇರಿಸಿಕೊಂಡಳು. ತಕ್ಷಣವೇ ಸಿಂಹಾಸನವು ಕೆಳಗಿಳಿಯಿತು, ಭೂರಂಧ್ರವು ಮುಚ್ಚಿಕೊಂಡಿತು. ಸೀತಾಮಾತೆಯು ನೋಡುತ್ತಿದ್ದಂತೆಯೇ ರಸತಾಳವನ್ನು ಪ್ರವೇಶಿಸಿದಳು. ನಭೋಮಂಡಲದಲ್ಲಿದ್ದ ಗೀರ್ವಾಣರು ಅವಿಚ್ಛಿನ್ನವಾಗಿ ಪುಷ್ಪವೃಷ್ಟಿಯನ್ನು ಗೈದರು. ಅಮರಣಗಣವು ಜಾನಕಿಯನ್ನು ಬಾಯ್ತುಂಬ ಪ್ರಶಂಸಿಸಿತು. ಹೇ ರಘುವರ ವಲ್ಲಭೆ, ನಿನ್ನ ಗುಣ ಮತ್ತು ಶೀಲ ಎಷ್ಟು ಪವಿತ್ರವಾಗಿದೆ. ಶ್ರೀರಾಮಚಂದ್ರನ ಸಭೆಯಲ್ಲಿ ಸತ್ಯವನ್ನು ಸಾಧಿಸಿಯೇ ಬಿಟ್ಟೆ. ಸತ್ಯಕ್ಕಾಗಿ ಎಂತಹ ತ್ಯಾಗವನ್ನು ಮಾಡಿದೆ. ಈ ನವಂಶದಲ್ಲಿ ಸತ್ಯವು ಬೆಳೆಯಲು, ರವಿವಂಶ ಪ್ರಕಾಶಿಸಲು ನೀನು ಮಾಡಿದ ಮಹಾತ್ಯಾಗ ಒಂದು ಸಾಕ್ಷಿಯಾಗಿದೆ. ಓಂಕಾರ ಮಂತ್ರವನ್ನು ಜಪಿಸುತ್ತಿದ್ದ ಋಷಿಮುನಿಗಳು ಪರಮಾಶ್ಚರ್ಯಭರಿತರಾದರು. ಯಜ್ಞಶಾಲೆಯಲ್ಲಿ ಪ್ರತಿಯೋರ್ವನು ವಿಸ್ಮಯಗೊಂಡು ತಾನು ನಿಂತ ನೆಲವನ್ನು ನಂಬದಾದನು. ತ್ರಿಲೋಕಗಳಲ್ಲಿ ವಾಸವಾಗಿರುವ ಪ್ರಾಣಿಕೋಟಿಗಳು ದೇವಿಯ ಸತ್ಯಸಂಧತೆಯನ್ನು ಹಾಡಿ ಹೊಗಳಿದರು. ಅನೇಕರಿಗೆ ದಿಗ್ಭ್ರಾಂತಿಯಾಯಿತು. ಅಪರಾಧವನ್ನು ಹೊರಿಸಿದ ನೀಚರಿಗೆ ಸೀತಾದೇವಿಯು ಸತ್ಯದ ಅರಿವನ್ನು ಮಾಡಿಸಿಯೇ ಬಿಟ್ಟಳು. ಎಂತಹ ಪಾಥ್ಯವ್ರತ್ಯ! ಜಗತ್ತಿನಲ್ಲಿ ಸತಿಶಿರೋಮಣಿ ಸೀತಾದೇವಿಯು ಪಂಚಮಹಾಪತಿವ್ರತೆಯರಲ್ಲಿ ಒಬ್ಬಳಾಗಿ ಅಜರಾಮರವಾಗಿ ಮೆರೆದಳು. ಸೂರ್ಯನಿಗೆ ಸೂರ್ಯನೇ ಸಾಟಿ ಎಂಬಂತೆ ಸೀತೆಗೆ ಸೀತೆಯೇ ಸದೃಶವಲ್ಲದೆ ಮತ್ತೊಬ್ಬರಿಲ್ಲ ಎಂಬಲ್ಲಿಗೆ ಸೀತಾದೇವಿಯ ಶಪಥ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.